હાલો મૂષિક વાહન મોદક હસ્તા ચામરથર્ણ વિલંબિત સૂત્રા વામન રૂપા મહેશ્વર પુત્ર વિઘ્ન નિવારક નમસ્તે 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 ಮುಚ್ಚಂಡಿ ಗ್ರಾಮದಲ್ಲಿ ನೆಲೆಸಿರುವಂತ ಲಕ್ಷ್ಮೀ ದೇವಿಯೇ ನಮಃ ಶ್ರೀಮರಗಾಯಿ ದೇವಿ ಸಿದ್ದೇಶ್ವರ ಸ್ವಾಮಿ ಚೈತನ್ಯ ಮೂರ್ತಿ ನಿನಗಿದು ಕೋಟಿ ಕೋಟಿ ನಮನ ಜಗದ ಶಾಂತಿ ಜಗದ ಸುಖ ಅರುಣ ಕಿರಣ ನಾಟರ ಗರಿ ಜಗದ ಸುಖ ಅರುಣ ಕಿರಣ ನಾಟರ ಗರಿ
ನಮಸ್ತೆ ನಮೋ ನಟ ಜನಪ್ರಿಯೆ ಕವಿ ಸಂಗೀತ ನಟ ಜನಪ್ರಿಯೆ ಕವಿ ಸಂಗೀತ ನವರಸ ಕನ್ನಡ ನಾಟ್ಯ ವಿಧಾನ ನಮೋ ನಾಟ್ಯ ಮಾಲೆ ನಮೋ ನಾಟ್ಯ ಮಾಲೆ ನಮಸ್ತೆ ನವಿನ ವಾಹಿನಿ ಭುವನ ಮೋಹಿನಿ ನವಿನ ವಾಹಿನಿ ಭುವನ ಮೋಹಿನಿ ಕವಿ ಜನ ಹೃದಯದ ವಾಣಿ ಜನನಿ ನಮೋ ನಾಟ್ಯ ಮಾಲೆ ನಮಸ್ತೆ ನಮೋ ನಾಟ್ಯ ಮಾಲೆ ನಮಸ್ತೆ ನಮೋ ನಾಟ್ಯ ಮಾಲೆ ಶರಣು ಶ್ರೀ ಲಕ್ಷ್ಮೀ ದೇವಿ ಜಯ ನೀರು ಮಹತಾಯಿ ಶರಣು ಶ್ರೀ ಲಕ್ಷ್ಮೀ ದೇವಿ ಜಯ ನೀರು ಮಹತಾಯಿ ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರನು ಧರಿಸು ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರನು ಉದ್ಧರಿಸು ವಿದ್ಯಾದೇವಿ ಸರಸ್ವತಿಗೆ ಬುದ್ಧಿಯ ಕೊಡುವ ಗಣಪತಿಗೆ ವಿದ್ಯಾದೇವಿ ಸರಸ್ವತಿಗೆ ಬುದ್ಧಿಯ ಕೊಡುವ ಗಣಪತಿಗೆ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಅರ್ಪಣೆ ಮಾಲರ್ಪಣೆ ಅರ್ಪಣೆ ಮಾಲರ್ಪಣೆ ಶರಣು ಶ್ರೀ ಲಕ್ಷ್ಮೀ ದೇವಿ ಮುಚ್ಚಂಡಿ ಗ್ರಾಮದಲ್ಲಿ ನೆಲೆಸಿರುವಂತ ಲಕ್ಷ್ಮೀ ದೇವಿಗೆ ನಮೋ ನಮೋ ಮುಚ್ಚಂಡಿ ಗ್ರಾಮದಲ್ಲಿ ನೆಲೆಸಿರುವಂತ ಹರಗಾಯಿ ದೇವಿಗೆ ನಮೋ ನಮೋ ಸಾಗುವೆವು ನಾವು ಮುಂದೆ ಎತ್ತು ಓಡಿವಾನಿ ತಾಯೇ ಸಾಗುವೆವು ನಾವು ಮುಂದೆ ಎತ್ತು ಓಡಿವಾನಿ ತಾಯೇ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಅರ್ಪಣೆ ಮಾಲರ್ಪಣೆ ಅರ್ಪಣೆ ಮಾಲರ್ಪಣೆ ಶರಣು ಶ್ರೀ ಲಕ್ಷ್ಮೀ ದೇವಿ ಮುಚ್ಚಂಡಿ ಗ್ರಾಮದಲ್ಲಿ ನೆಲೆಸಿರುವಂತ ಸಿದ್ದೇಶ್ವರರಿಗೆ ನಮೋ ನಮೋ ಮುಚ್ಚಂಡಿ ಗ್ರಾಮದಲ್ಲಿ ನೆಲೆಸಿರುವಂತ ಸಿದ್ದೇಶ್ವರರಿಗೆ ನಮೋ ನಮೋ ನೆನೆಯುವೆವು ಮಡಿಲಲ್ಲಿ ರಕ್ಷಿಸು ತಂದೆ ಮಡಿಲಲ್ಲಿ ನೆನೆಯುವೆವು ಮನದಲ್ಲಿ ರಕ್ಷಿಸು ತಂದೆ ಮಡಿಲಲ್ಲಿ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಅರ್ಪಣೆ ಮಾಲರ್ಪಣೆ ಅರ್ಪಣೆ ಮಾಲರ್ಪಣೆ ಶರಣು ಶ್ರೀ ಲಕ್ಷ್ಮೀ ದೇವಿ ಜಯ ನೀಡು ಜಗನ್ಮಾತೆ ಶರಣು ಶ್ರೀ ಲಕ್ಷ್ಮೀ ದೇವಿ ಜಯ ನೀಡು ಜಗನ್ಮಾತೆ ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರನು ಉದ್ಧರಿಸು ಕನ್ನಡ ಕಲೆಯನ್ನು ಬೆಳಗಿಸು ನಾಟ್ಯ ಕಂದರನು ಉದ್ಧರಿಸು ವಿದ್ಯಾದೇವಿ ಸರಸ್ವತಿಗೆ ಬುದ್ಧಿಯ ಕೊಡುವ ಗಣಪತಿಗೆ ವಂದನೆ ಅಭಿನಂದನೆ ವಂದನೆ ಅಭಿನಂದನೆ ಅರ್ಪಣೆ ಮಾಲರ್ಪಣೆ ಅರ್ಪಣೆ ಮಾಲರ್ಪಣೆ ಶರಣು ಶ್ರೀ ಲಕ್ಷ್ಮೀ ದೇವಿ ಶರಣು ಶ್ರೀ ಲಕ್ಷ್ಮೀ ದೇವಿ ಶರಣು ಶ್ರೀ ಲಕ್ಷ್ಮೀ ದೇವಿ
ನೆನಪಿದ ಬೇಗ ಜೀವಕ್ಕೆ ಬಾದರು ಜನಕಿದೆ ದಿನವೆನಾರು ನಾಡಿನ ಕಣಕಣಗಳಲ್ಲಿ ಬೆಳಗಿದೆ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ನಮ್ಮಯ ದೇಶ ಜೈ ಭಾರತ ಜಯ ಭಾರತ ಜಯ ಭಾರತ ಜೈ ಭಾರತ. ಹಾರ್ಮೋನಿಯಂ ನಾಟಕ ಮಾಸ್ತರ್ಗೆ ಭರಮಣ್ಣ ಪೂಜಾರಿ ಅವರಿಂದ ಮಾಲಾರ್ಪಣೆ. ಕಲೆಗಾರ ಆಜೀವನು ಧ್ವನಿ ಕೊಲೆಗಾರ ಕಲಾಭಿಮಾನಿಗಳು ಕೆಳಗಡೆ ಕೂತ್ಕೊಳ್ಬೇಕಾಗಿರುವಂತೆ ರೋಡ್ ಮೇಲೆ ನಿಂತಹ ಶ್ರೀ ಲಕ್ಷ್ಮೀ ತಾಯಿ ನಾನಂಬಿ ಬಂದೆ ಕರುಣಿಸಿ ಕಾಯೇ ನನ್ನಮ್ಮ ದೇವಿ ಕರುಣಿಸಿ ಕಾಯೇ ನನ್ನಮ್ಮ ತಾಯಿ ಶ್ರೀ ಲಕ್ಷ್ಮೀ ದೇವಿ ನಾನಂಬಿ ಬಂದೆ ಓ ದೇವಿ ನಿನ್ನ ನಾನಂಬಿ ನಿಂತೆ ಕರುಣಿಸಿ ಕಾಯೇ ನನ್ನಮ್ಮ ದೇವಿ ಕರುಣಿಸಿ ಕಾಯೇ ನನ್ನಮ್ಮ ತಾಯಿ ಶ್ರೀ ಲಕ್ಷ್ಮೀ ದೇವಿ ನಾನಂಬಿ ಬಂದೆ.
ದೇವಿ ತಾಯಿ, ನಿನ್ನನ್ನು ನಾನು ಏನಂತ ಕೊಂಡಾಡ್ಲಿ ತಾಯಿ, ನಿನ್ನನ್ನು ನಾನು ಏನಂತ ಕೊಂಡಾಡ್ಲಿ. ಈ ಭೂಮಿಯಲ್ಲಿ ಒಂದು ವಿಷಜಂತ ಕಡಿದ್ರು ಕೂಡ ಆ ನರಮಾನವ ನಿಮ್ಮ ಸನ್ನಿಧಿಗೆ ಬಂದು ಭಕ್ತಿ ಭಾವನೆಯಿಂದ ಮೆಚ್ಚಿಕೊಂಡ್ರು ಕೂಡ ಆ ನರಮಾವನ ಏರಿದ ವಿಷಜಂತು ತಾನಾಗ್ಲೇ ಮಾಯ ಆಗಿ ಒಂದು ಜನ್ಮಕ್ಕೆ ಹೊಳ್ಳಿ ಪುನರ್ಜನ್ಮ ತಾಳಿದೆ ತಾಯಿ. ನಿನ್ನನ್ನು ನಾನು ಎಷ್ಟು ಕೊಂಡಾಡಿದ್ರು ಕಡಿಮೆಯಿಂದ ತಾಯಿ, ಕಡಿಮೆನೆ. ಅಷ್ಟೇ ಅಲ್ಲದೆ ಈ ಬಡತನದಲ್ಲಿ ಹಗಲು ರಾತ್ರಿ ನನ್ನ ಪತಿ ದೇವರು ಕಷ್ಟ ಪಡ್ತಾ ಇದ್ದಾರೆ. ನನ್ನ ಮೈದನ ಒಬ್ಬ ಶಾಲೆ ಕಲಿತಾ ಇದ್ದಾನೆ. ಆ ನನ್ನ ಮೈದನಿಗೆ ಒಂದು ಒಳ್ಳೆಯ ನೌಕರಿ ಇದ್ದರೆ ಫಲಿಸಿ ಈ ಮನೆ, ಈ ನಮ್ಮ ಬಡತನ ಮನೆ ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡುತ್ತೀವಿ, ಮಾಡು. ಅಷ್ಟೇ ಅಲ್ಲದೆ ಈ ಊರಿನ ಶ್ರೀಮಂತನಾದ ನರನಾಗ ಈ ಬಡವರ ಮೇಲೆ ದೌರ್ಜನ್ಯ ನಡೀತಾನೇ ಇದೆ. ಆ ನರನಾನಿಗೆ ಒಂದು ತೀರ್ಪು ಕೊಟ್ಟು ಈ ಬಡವರನ್ನು ಕರುಣಿಸು ಕಾಪಾಡು ತಾಯಿ, ಕರುಣಿಸು ಕಾಪಾಡು. ರೈತ 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 ಅನ್ನ ಕೊಡುವ ದಾತ, ಗೀತ 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 ಹೊರೆಗಳು ಬೆಳೆಸಿದ ಭೂತ. ರೈತ 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 ಅನ್ನ ಕೊಡುವ ದಾತ, ಗೀತ 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 ಹೊರೆಗಳು ಬೆಳೆಸಿದ ಭೂತ. ಏಮ್ಮ ಇನ್ನು ಪೂಜೆ ಮುಗುದಿಲ್ಲವೇ? ರೀ, ಈಗ ತಾನೇ ಆ ತಾಯಿ ಲಕ್ಷ್ಮೀ ದೇವಿ ಪೂಜೆ ಮಾಡದೆ ಮುಗಿತು, ಬನ್ರಿ. ಏಮ್ಮ ಇಂದು ಗುರುವಾರ, ನಮ್ಮ ಎತ್ತುಗಳಾದ ರಾಮ ಲಕ್ಷ್ಮಣರು ಹಾಗೆ ಪೂಜೆ ಮಾಡಿಬಿಡು, ಮೈ ತೊಳೆದುಕೊಂಡು ಬಂದಿರುತ್ತೇನೆ. ಆಗ್ಲಿ ರೀ, ನೀವು ಹೇಳ್ದಂತೆ ಆಗ್ಲೇ, ಈಗ್ಲೇ ಪೂಜೆ ಮಾಡ್ತೀನ್ರಿ. ಏಮ್ಮ ನಾನು ಎತ್ತುಗಳನ್ನು ಹೊರಗೆ ಕಟ್ಟಿ ಮೇವನ್ನು ಹಾಕಿ ಬರ್ತೇನೆ. ಆಗ್ಲಿ ಸ್ವಾಮಿ. ಅಪ್ಪ ತಂದೆ ಪರಮೇಶ್ವರನೇ, ನಮ್ಮ ಬಾಳಿಗೆ ಬೆಳಕಾದ ರಾಮ ಲಕ್ಷ್ಮಣ ಅಂತ ಇರುವ ಈ ಜೋಡು ಎತ್ತುಗಳನ್ನು ಈ ಭೂಮಿಯನ್ನೇ ಸೀಳಿ ರೈತನಿಗೆ ಬೆವರು ಸುರಿಸಿ ದುಡಿದು ಕೂಡ ಅಣ್ಣ ಹಾಕ್ತಾ ಇದ್ದಾನಲ್ಲ, ಆ ಜೋಡುಗಳನ್ನು ಎತ್ತುಗಳನ್ನು ರಕ್ಷಿಸೋ ಹೊಣೆ, ಕಾಪಾಡೋ ಹೊಣೆ ನಿನ್ನನ್ನೇ ಕೂಡಿದೆ ದೇವಾ, ನಿನ್ನನ್ನೇ ಕೂಡಿದೆ. ಏಮ್ಮ ಏನೋ ಈ ಮಹಾಲಕ್ಷ್ಮಿಯ ಸನ್ನಿಧಿಯಲ್ಲಿ ನಿಂತು ಏನೋ ಬೇಡಿಕೊಳ್ಳುತ್ತಿರುವ ಹಾಗೆ ಕಾಣುತ್ತಿದೆ. ರೀ, ಆ ತಾಯಿ ಲಕ್ಷ್ಮಿ ಹತ್ರ ಏನಂತ ಬೇಡ್ಕೊಳ್ರಿ, ಈ ನಮ್ಮ ಬಡತನ ಭಾವನೆಯನ್ನು ಬೇಗ ದೂರ ಮಾಡು ತಾಯಿ ಅಂತ ಬೇಡ್ಕೊಂಡೇರಿ. ಬಡತನ ಏಮ್ಮ, ಬಡವರು ಬಡವರಾಗೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗೇ ಮೆರಿಬೇಕು ಎನ್ನುವ ಕಾಲವಿದು. ಅಂತದರಲ್ಲಿ ಬಡತನದ ಬೇಗೆ ಬಹು ದೂರವಾಗಿ ನಮ್ಮಂತ ಬಡವರು ಇನ್ನೆಲ್ಲಿ ಮುಂದೆ ಬರಬೇಕು ಏಮ, ಇನ್ನೆಲ್ಲಿ ಮುಂದೆ ಬರಬೇಕು? ಸ್ವಾಮಿ, ಈ ರೀತಿ ಮಾತನಾಡಬೇಡ್ರಿ. ನಮ್ಮ ಭಾವನೆಗೆ ಭಕ್ತಿಗೆ ಮೆಚ್ಚಿ ಆ ಲಕ್ಷ್ಮೀ ತಾಯಿ ಇಂತಾದ್ರೂ ನಾಳೆನಾದ್ರೂ ಈ ಬಡತನನ್ನು ಹೊತ್ತು ಉಡಿಸಿ ಈ ಸಮಾಜದಲ್ಲಿ ಈ ನಮ್ಮ ಮನೆ ಕೂಗುವಂತೆ ಮಾಡಿ ಮಾಡ್ತಾಳ್ರಿ. ಆ ನಂಬಿಕೆ ನನಗಿದೆ. ನಂಬಿಕೆ ಇನ್ನೆಲ್ಲಿ ನಂಬಿಕೆ ಅಮ್ಮ? ನಂಬಿಕೆ ಎಂಬ ಮೂರಕ್ಷರ ದೇವರು ಎನ್ನಮ ಮಾನ್ ಭಾವ ಹರ ಹಣ ಎಂಬ ಅಕ್ಷರಕ್ಕೆ ಮಾರಿ ಹೋಗಿರುವಾಗ ಇನ್ನೆಲ್ಲಿ ನಂಬಿಕೆ ಬರಬೇಕು ಅಮ್ಮ? ಇನ್ನೆಲ್ಲಿ ನಂಬಿಕೆ ಬರಬೇಕು? ಸ್ವಾಮಿ, ನಂಬಿ ಕೆಟ್ಟಿಲ್ಲ ರೀ. ನಂಗಯ್ಯ ನಂಬಿದವರು ಕೆಟ್ಟವರು ಇಲ್ಲ. ಕನಕದಾಸರು ಹೇಳಿದಂತೆ ಮನುಷ್ಯನಿಗೆ ನಂಬಿಕೆ ಮುಖ್ಯ ರೀ, ನಂಬಿಕೆ ಮುಖ್ಯ. ನೋಡು ಹೇಮ, ಅತಿಯಾಗಿ ಈ ದೇವರನ್ನು ಪೂಜೆ ಪುನಸ್ಕಾರ ಎಂದು ಸಮಯ ಹಾಳು ಮಾಡಬೇಡ ರೀ. ಯಾಕ್ರಿ ಆ ತಾಯಿ ಲಕ್ಷ್ಮೀ ದೇವರ ಬಗ್ಗೆ ಇಷ್ಟೊಂದು ವಿಚಿತ್ರವಾಗಿ ಮಾತನಾಡ್ತಾ ಇದ್ದೀರಾ? ಏನಾಯ್ತು ಸ್ವಾಮಿ? ಹೇಮ, ಅದೇನಂತ ಹೇಳಲಿ ನಿನಗೆ? ನೋಡ್ರಿ, ಅದೇನಾಯ್ತು ಅಂತ ಹೇಳಿದ್ರೆ ತಾನೇ ನನಗೂ ಆ ವಿಷಯ ಅರ್ಥ ಆಗೋದು. ಅದೇನಾಯ್ತು ಅಂತ ಬಿಡಿಸಿ ಹೇಳ್ರಿ. ಹೇಳುತ್ತೇನೆ ಹೇಮ. ಇದೇ 30 ವರ್ಷಗಳ ಹಿಂದೆ ಈ ಮಹಾಲಕ್ಷ್ಮಿಯ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹಗಳಿದ್ದವು. ಅದೇ ಸಂದರ್ಭದಲ್ಲಿ ಈ ಅನಾಥನಿಗೆ ತಂದೆ ತಾಯಿಗಳ ಸ್ಥಾನ ಕೊಟ್ಟ ಆ ನನ್ನ
ರಾಮಚಂದ್ರ ಮತ್ತು ಸೀತಾ ಮಾತೆಯರನ್ನು ಆ ನರನಾಗ ಮತ್ತು ವಿಷಕಂಠರು ಕೂಡಿ ಕೊಲೆ ಮಾಡಿದರು. ಕೊಲೆ ಮಾಡಿದರು. ಸ್ವಾಮಿ ಏನ್ರಿ ನೀವು ಹೌದು, ಹೇಳ್ತಿರೋ ಮಾತು ನಿಜವಿದೆ ಏನ್ರಿ? ಹೌದು ಹೇಮ, ನಾನು ಹೇಳುತ್ತಿರುವುದೆಲ್ಲ ನಿಜ. ಹಿಂದೆ ನಡೆದು ಹೋಯಿತು ಆ ದೊಡ್ಡ ದುರಂತ. ಸ್ವಾಮಿ ಏನ್ರಿ ಇದು? ನಿಮ್ಮ ಮನಸ್ಸಿನಲ್ಲಿ ಪೆಟ್ಟದಷ್ಟು ನೋವು ಇಟ್ಟುಕೊಂಡು ಎಷ್ಟು ನಗು ನಗುತ್ತಾ ನಮ್ಮ ಜೋಡಿ ಜೀವನ ಮಾಡ್ತಾ ಇದ್ರಲ್ಲ, ಹೇಗೆ ಸ್ವಾಮಿ? ಮತ್ತೇನು ಮಾಡುವುದಾ? ಪಾಲಿಗೆ ಬಂದದ್ದು ಪಂಚಾಮೃತವೆಂದು ತಿಳಿದು ಬಾಳಿದರೆ ಈ ಮನುಷ್ಯನಿಗೊಂದು ಬೆಲೆ, ಹುಟ್ಟಿ ಬಂದದ್ದಕ್ಕೂ ಒಂದು ಸಾರ್ಥಕ. ಸ್ವಾಮಿ ಈ ವಿಷಯ ನನ್ನ ಮೈದನ ರಾಜೇಂದ್ರ ಏನಾದ್ರು ಗೊತ್ತಿದೆಯೇನ್ರಿ? ಇಲ್ಲ ಹೇಮ, ಅವನಿಗೆ ಅವಾಗ 5 ವರ್ಷ ತುಂಬಿದ್ದವು ಅಷ್ಟೇ. ಇವಾಗ ಆ ವಿಷಯವನ್ನು ಹೇಳಿದರೆ ಅದೇ ಚಿಂತೆಯಲ್ಲಿ ಕೊರಗುನೆಂದು ಆ ವಿಷಯವನ್ನು ನನ್ನಲ್ಲೇ ಬಚ್ಚಿಟ್ಟುಕೊಂಡಿರುವೆ. ರೀ, ಈ ವಿಷಯ ಎಷ್ಟು ದಿನ ಅಂತ ನಿಮ್ಮಲ್ಲೇ ಮುಚ್ಚಿಟ್ಕೊಳ್ತೀರಿ? ಬೇಡ ರೀ, ನನ್ನ ಮೈದನ ರಾಜನ್ಗೆ ತಿಳಿಸ್ಬಿಡ್ರಿ. ಹೇಮ, ಇವಾಗ ಬೇಡ, ಮುಂದೊಂದು ದಿನ ಸಮಯ ಬಂದಾಗ ನಾನೇ ಎಲ್ಲ ತೀಸಿ ಹೇಳುತ್ತೇನೆ. ಅಲ್ಲಿಯವರೆಗೂ ನಮ್ಮಲ್ಲಿ ಇರಲಿ ಈ ವಿಷಯ. ಆಯ್ತು ಸ್ವಾಮಿ, ನೀವು ಹೇಳಿದಂತೆ ಆಗ್ಲಿ. ನೋಡ್ರಿ, ನನ್ನ ಮೈದನ ರಾಜೇಂದ್ರ ಬರೋ ವೇಳೆ ಆಯ್ತು. ನನಗೆ ಒಳಗಡೆ ಕೆಲಸ ಇದೆಯರಿ, ನಾನು ಇನ್ನು ಹೋಗಿ ಬರ್ತೀನಿ. ನನ್ನಲ್ಲಿ ಇದೇ ಸುಂದರ ಸಮಯದಲ್ಲಿ ನಿನ್ನ ಸುಮಧುರವಾದ ಕಂಡದಿಂದ ಒಂದು ಹಾಡನ್ನಾದ್ರೂ ಹಾಡಬಾರದೆ? ಆಗ್ಲಿ ರೀ, ಪತಿದೇವರ ಮಾತು ಮೀರದುಂಟೆ, ನಿಮ್ಮ ಆಸೆಯಂತೆ ಆಗ್ಲಿ. ನಿನಗಾಗಿ ನನಗಾಗಿ ನೀ ಕೊನೆವರೆಗೂ ಬದುಕಬೇಕು. ನನ್ನೊಲವೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ. ಹೂಗಿಳಿಯ ನನ್ನ ಬಡಿಯ, ಹೂಗಿಳಿಯ ನನ್ನ ಬಡಿಯ, ನನ್ನ ಬಾಳಿಗೆ ಬೆಳಗೋದಿನಿ, ನನ್ನ ಉಸಿರಿಗೆ ಉಸಿರಾದಿನಿ, ನೀನು ರೀ. ಏನು ಅಂದ್ರೆ ಆಗ್ಲೇ ಏನು ಕೇಳಿದ್ರಲ್ಲ, ಮುತ್ತು ಮೊತ್ತ ಏನ್ರಿ? ಇಷ್ಟೊಂದು ವಯಸ್ಸಿಗಿದೆ, ಇನ್ನು ನಿಮ್ಗೆ ಮುತ್ತು ಬೇಕೇನ್ರಿ? ಹೋಗ್ರಿ, ಮುತ್ತು ಅಂದ್ರೆ ನಂಗೆ ತುಂಬಾ ನಾಚಿಕೆ ಆಗತ್ತೆ ಕಣ್ರಿ. ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಕ್ಕೆ.
ಅಣ್ಣ ಅತ್ತಿಗೆ. ಬಾ ಸಹೋದರ, ಈಗ ಬಂದೇನಪ್ಪ. ಹೌದಣ್ಣ, ಈಗ ತಾನೇ ಬಂದೆ. ಮೈದನ, ಮೊದಲು ಆ ತಾಯಿಗೆ ಲಕ್ಷ್ಮೀ ದೇವರಿಗೆ ಆಶೀರ್ವಾದ ಪಡಿಕೋಪ. ಅತ್ತಿಗೆ, ಆ ದೇವರ ಆಶೀರ್ವಾದದೊಂದಿಗೆ ನಿಮ್ಮ ಆಶೀರ್ವಾದವು ಬಹಳ ಮುಖ್ಯ ಅತ್ತಿಗೆ. ತಮ್ಮ ಸಹೋದರ, ನಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತದೆ. ಮೊದಲು ಆ ದೇವರ ಅನುಗ್ರಹ ಪಡೆದುಕೋ. ಅಣ್ಣ ಅತ್ತಿಗೆ ಆಶೀರ್ವಾದಿಸಿ. ಎದ್ದೇಳು ಸಹೋದರ. ಈ ಕರುನಾಡಿನಲ್ಲಿ ಕಲಿಯುಗದ ಕಲಿ ಕೇಸರಿಯಾಗಲಿ ಎನ್ನುವುದೇ ನನ್ನ ಬಲವಾದ ಆಶೀರ್ವಾದ. ಅತ್ತಿಗೆ ಆಶೀರ್ವಾದ. ಮೈದನ, ಎದ್ದೇಳಪ್ಪ. ಈ ಪುಣ್ಯ ಭೂಮಿಯಲ್ಲಿ ವೀರಪುತ್ರನಾಗಿ ಮೆರಿಬೇಕನ್ನೋದೇ ನನ್ನ ಆಸೆ. ಅತ್ತಿಗೆ, ಈ ಕಲಿಯುಗದಲ್ಲಿ ಘೋರ ಕೃತ್ಯಗಳನ್ನು ಮಾಡುವ ಕಿರಾತಕರ ಕರುಳನೆ ಬಗೆದು ಭೂದೇವಿಗೆ ಸಮರ್ಪಿಸಿದ್ದರೆ ನಾನು ಈ ಗಂಡುಗಲಿ ಹೇಮಂತನೇ ತಮ್ಮ ರಾಜೇಂದ್ರನೇ ಅಲ್ಲ. ಆ ಸಹೋದರ, ನೀನು ನೌಕರಿಗೆ ಹೋದ ವಿಷಯವೇನಾಯ್ತಪ್ಪ? ನೌಕರಿ ನಮ್ಮಂತ ಬಡವರಿಗೆ ಇನ್ನೆಲ್ಲಿದೆ ಅನ್ನ ನೌಕರಿ ಎಂಬ ನಾನುಡಿಗೆ ನೀರೆರಚಿ ಬಂದೆ ಅನ್ನ ನಿನ್ನಲ್ಲಿಯೇ ಇರಬೇಕೆಂದು. ಮೈದನ, ಏನಾಯ್ತು ಅಂತ ಬಿಡಿಸಿ ಹೇಳಪ್ಪ. ಅತ್ತಿಗೆ, ಈಗಿನ ಕಾಲದಲ್ಲಿ ನೌಕರಿ ಮಾಡಬೇಕೆಂದರೆ ಈ ಲುಚ್ಚಾಧಿಕಾರಿಗಳಿಗೆ ಲೆಕ್ಕವಿಲ್ಲದಷ್ಟು ಲಂಚ ಚೆಲ್ಲಬೇಕು. ಅತ್ತಿಗೆ, ಲಂಚ ಚೆಲ್ಲಬೇಕು. ತಮ್ಮ ರಾಜೇಂದ್ರ, ಏನಾಯ್ತೆಂದು ಬಿಡಿಸಿ ಹೇಳಪ್ಪ. ಅಣ್ಣ, ಈಗಿನ ಕಾಲದಲ್ಲಿ ನೌಕರಿ ಪಡೆಯಬೇಕೆಂದರೆ ಆ ಮೇಲಾಧಿಕಾರಿಗಳು ಇನ್ನು 4 ದಿನದಲ್ಲಿ 5 ಲಕ್ಷ ರೂಪಾಯಿ ಲಂಚ ಕೊಡಬೇಕೆಂದು ಹೇಳಿದಾರಣ್ಣ ಈ ಲುಚ್ಚಾಧಿಕಾರಿಗಳು. ಅದಕ್ಕೆ ನೌಕರಿ ಬೇಡವೆಂದು ನಿನ್ನಲ್ಲೇ ಇರಬೇಕೆಂದು ನಿರ್ಧಾರ ಮಾಡಿದೆ ಅಣ್ಣ, ನಿರ್ಧಾರ ಮಾಡಿದೆ. ಮೈದನ, ಏನು ಹೇಳ್ತಾ ಇದೀಯೋ? ಬಂದ ನೌಕರಿ ಬಿಟ್ಟೆ ಬಂದಿನಿ ಅಂತ ಎಷ್ಟು ಸರಳವಾಗಿ ಹೇಳ್ತಾ ಇದೀಯಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀಯಪ್ಪ? ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ ಅತ್ತಿಗೆ, ನಿರ್ಧಾರ ಮಾಡಿದ್ದೇನೆ. ಮೈದನ, ಅಂದ್ರೆ ಏನಪ್ಪ ನಿನ್ನ ಮಾತು? ಅತ್ತಿಗೆ, ಇದೆಲ್ಲ ಹಿರಿಯರು ಮಾಡಿದಂತ ಆಸ್ತಿ. ಅದೇ ವ್ಯವಸಾಯ ಭೂಮಿಯಲ್ಲಿ ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದೆ ಅನ್ನ. ಇದೇ ನಾಡಿನಲ್ಲಿ, ಇದೇ ಮುಚ್ಚಂಡಿ ಗ್ರಾಮದಲ್ಲಿ. ತಮ್ಮ ಸಹೋದರ, ನನ್ನ ತಮ್ಮ ರಾಜೇಂದ್ರ ಒಬ್ಬ ಪೊಲೀಸೋ ಇಲ್ಲ ಒಬ್ಬ ಡಾಕ್ಟರು ಇಲ್ಲ ಒಬ್ಬ ದೊಡ್ಡ ಅಧಿಕಾರಿಯಾಗುತ್ತಾನೆಂದು ಕನಸು ಕಂಡಿದ್ದ ಈ ಕಡು ರೈತ. ಆದರೆ ಕನಸಿನ ಕಲ್ಪನೆ ಕಲ್ಲಿನಂತೆ ಕಮರಿ ಕರಗಿ ಹೋಯಿತು ಎನ್ನ ಮನದಲ್ಲಿ. ಹೌದು ಮೈದನ, ನಿಮ್ಮಣ್ಣ ಹೇಳ್ತಿರೋ ಮಾತು ನಿಜ ಇದೆಯಪ್ಪ. ನೀನು ಒಬ್ಬ ರೈತನಾಗಿ ಹೊಲದಲ್ಲಿ ಕಷ್ಟಪಟ್ಟು ದುಡಿಯೋದು ಬೇಡ ನನ್ನ ತಮ್ಮ ಅಂತ ನೀನು ಶಾಲೆ ಕಲಿಬೇಕಂತ ನಿಮ್ಮಣ್ಣ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ ಮೈದನ. ನೀನು ಒಬ್ಬ ದೊಡ್ಡ ಸಾಹೇಬನಾಗಬೇಕು ಅಂತ ಆಸೆ ಅವಕಾಶನೂ ಹೊತ್ಕೊಂಡಾರಪ್ಪ. ಅಣ್ಣ ಅತ್ತಿಗೆ, ಒಬ್ಬ ಪೊಲೀಸ್ ಆದರೆ 4 ಜನರಿಗೆ ಶಿಕ್ಷೆ ಕೊಡಿಸಬಹುದು. ಅದೇ ಒಬ್ಬ ಲಾಯರ್ ಆದರೆ 4 ಜನರಿಗೆ ನ್ಯಾಯ ಕೊಡಿಸಬಹುದು. ಅದೇ ಒಬ್ಬ ಡಾಕ್ಟರ್ ಆದರೆ 4 ಜನರ ಜೀವ ಉಳಿಸಬಹುದು. ಒಬ್ಬ ಡಾಕ್ಟರ್, ಪೊಲೀಸ್, ಲಾಯರ್ ಇವರಿಗೆಲ್ಲ ಏಕೆ? ಅದಕ್ಕೆ ಇಡೀ ಜಗತ್ತಿಗೆ ಅನ್ನ ಹಾಕು ರೈತನೇ ಈ ರೈತ. ಅದಕ್ಕೆ ಅತ್ತಿಗೆ, ನಾನು ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ ಅತ್ತಿಗೆ, ನಿರ್ಧಾರ ಮಾಡಿದ್ದೇನೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆಂದು. ಅದಕ್ಕೆ ಅತ್ತಿಗೆ, ನಾನು ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ ಅತ್ತಿಗೆ,
ದೃಢ ನಿರ್ಧಾರ ಮಾಡಿದ್ದೇನೆ. ತಮ್ಮ ರಾಜೇಂದ್ರ, ನಿನಗೊಂದು ಕಿವಿ ಮಾತು ಹೇಳುತ್ತೇನೆ, ಚೆನ್ನಾಗಿ ನೆನ್ಪಿಟ್ಟುಕೋ. ಅದ್ಯಾವ ಮಾತು ಹೇಳಣ್ಣ? ನೋಡು ಸಹೋದರ, ಇದೊಂದು ವಿಷ ತುಂಬಿದ ಸಾಮ್ರಾಜ್ಯ. ಈ ಸಾಮ್ರಾಜ್ಯದಲ್ಲಿ ನರನಾಗನಂತ ವಿಷ ತುಂಬಿದ ಸೊಕ್ಕಿನ ಶ್ರೀಮಂತರು ದವಡೆಗೆ ಸಿಲುಕದಂತೆ ನೀ ಮುಂದೆ ಸಾಗಬೇಕು ಈ ಸಮಾಜದಲ್ಲಿ. ಇದೇ ನಿನ್ನ ಅಣ್ಣನ ಮಾತು. ಅಣ್ಣ ಅಣ್ಣ ಅಂದು ಆಂಗ್ಲರೊಡನೆ ಹೋರಾಡಿ ವೀರ ಪರಾಕ್ರಮಿ ಎಂಬ ಬಿರುದು ಪಡೆದ ಆ ಸಂಗೊಳ್ಳಿ ರಾಯಣ್ಣ ಆ ನರನಾಗ ಹಾಗೂ ವಿಷಕಂಠ ನನ್ನ ವಿಷಯಕ್ಕೆ ತಲೆ ಹಾಕಿದರೆ ಅವರ ರುಂಡ ಮುಂಡಗಳನ್ನು ಚಂಡಾಡಿ ಆಕಾಶಕ್ಕೆ ಹೋದು ಅವರನ್ನ ವಿಷ ಕಕ್ಕಿಸುವಂತೆ ಮಾಡುವನು ಗರೋಡ. ರೀ ನೋಡು ಮೈದ, ಅಷ್ಟೇ ಅಲ್ಲಪ್ಪ, ಈ ಊರಿನ ಕೆಟ್ಟ ಕಾಮಣ್ಣರನಾದಷ್ಟು ಇವರ ಕೆಟ್ಟ ಕಾಮಣ್ಣರ ದುಷ್ಟಗಳು ನಿನ್ನ ಮೇಲೆ ಬೀಳಬಾರ್ದಪ್ಪ. ಆ ರೀತಿ ಭೂಮಿ ಮೇಲೆ ಬಾಳ್ಬೇಕು ಮೈದನ. ಅತ್ತಿಗೆ ಕಾಮದಿಂದ ನೋಡಿದ ಆ ನಾರಿಯರ ಕಣ್ಣುಗಳನ್ನು ಕಿತ್ತೆಳೆದು ತಾಯಿಗೆ ತಕ್ಕ ಮಗನಾಗಿ ತಂಗಿಗೆ ತಕ್ಕ ಅಣ್ಣನಾಗಿ ಈ ಕರುನಾಡಲ್ಲಿ ಭುವನೇಶ್ವರ ತಾಯಿಯ ವೀರಪುತ್ರನೆಂಬ ಬಿರುದು ಪಡೆದಿದ್ದರೆ ನನ್ನ ಹೆಸರು ಗಂಡುಗಲ್ಲಿ ರಾಜೇಂದ್ರನೇ ಅಲ್ಲ. ತಮ್ಮ ರಾಜೇಂದ್ರ, ಬಡವರ ಕೋಪ ದವಡೆಗೆ ಮೂಲವಾಗಬಾರದಪ್ಪ. ಅಣ್ಣ ಅಣ್ಣ ಯಾಕೆ ನನ್ನ ಮೇಲೆ ಅಪನಂಬಿಕೆ? ಇವನು ಹಿಂತಿಂತ ಗಂಡನಲ್ಲ ಅಣ್ಣ, ಇಡೀ ಬ್ರಹ್ಮಾಂಡವನ್ನೇ ಹೆಬ್ಬಾಗ ಮಾಡಬಲ್ಲೆ. ಕಡಲನ್ನೇ ಕಡಲು ಹರಿಸಿ ಕಡಲನ್ನೇ ಹರಿಸಬಲ್ಲೆ ಅಣ್ಣ, ಕಡಲ ಹರಿಸಬಲ್ಲೆ. ಈ ವಜ್ರ ಮುಷ್ಟಿಯಿಂದ ಆಕಾಶಕ್ಕೆ ಗೊತ್ತೆ ಕೊಡಗು ಸಿಡಿಲು ಅಪ್ಪಯಿಸುವಂತೆ ಮಾಡುವ ಅಣ್ಣ, ಮಾಡುವೆ. ತಮ್ಮ ರಾಜೇಂದ್ರ, ನೀನಾಡುವ ನುಡಿ ಕೇಳಿದರೆ ಹಸಿದ ಹೊಟ್ಟೆ ಕೂಡ ಇಂಗಿ ಹಾಲು ಕುಡಿದಷ್ಟೇ ಸಂತೋಷವಾಗುತ್ತಿದೆ ನನ್ನ ಮನದಲ್ಲಿ. ರೀ, ನನ್ನ ಮೈದನ ಸಾಮಾನ್ಯ ಏನ್ರಿ? ಈ ಮುಚ್ಚಂಡಿ ಊರ ಮೈದನ ನನ್ನ ಮೈದನ ರಾಜ್ಯ ಹುಲಿ ಇದ್ದಾಗ ನನ್ನ ಮೈದ ಯಾರಿಗೆ ಕಮ್ಮಿ ಇಲ್ಲ ರೀ. ಮೈದನ ಮುಂದೆ ಕುಂತು ಹುಡುಗಿಯರೆಲ್ಲ ನಿನ್ನ ನೋಡಕತ್ತಾರ, ಮೊದಲು ದೃಷ್ಟಿ ತೆಗಿತೇನೆ ಬಾರಪ್ಪ. ಆದಿ ಕಣ್ಣು, ಬೀದಿ ಕಣ್ಣು, ಇಲ್ಲಿ ಕುಂತವ್ರ ಕಣ್ಣು, ನಿಂತವ್ರ ಕಣ್ಣು, ಈ ಊಡು ಹುಡುಗಿರ ಕಣ್ಣು ನನ್ನ ಮೈದ ಮೇಲೆ ಬೀಳಿರ್ಲಪ್ಪ. ಬಾರಪ್ಪ, ಕೈ ಕಾಣು ತೊಳ್ಕೊಂಡು ಬಾ, ನಾನು ಅಡಿಗೆ ಸಿದ್ಧತೆ ಮಾಡ್ತೀನಿ, ಎಲ್ಲರೂ ಸೇರಿ ಊಟ ಮಾಡೋಣ. ಅತ್ತಿಗೆ, ಇದೇ ಸಮಯದಲ್ಲಿ ನಿಮ್ಮ ಸುಮೋದರ ಬಾಯಿಂದ ಒಂದು ಹಾಡನ್ನು ಹಾಡುತ್ತೀರಾ? ಅಯ್ಯೋ ನನ್ನ ಮುದ್ದಿನ ಮೈದಿನ, ನೀನು ಕೇಳದೆ ಜನೋ, ನಾನು ಹಾಡದೆ ಜನೋ, ಎಲ್ಲರೂ ಸೇರಿ ಹಾಡೋಣ ಬಾರಪ್ಪ. ಮನೆಯಲ್ಲಿ ಬೆಳಗುತ್ತಿರಲಿ ಇಂದು ನಂದ ದೀಪ. ಹಸಿದಾಗ ಅನ್ನ, ತಳಿದಾಗ ನೀರು, ಕೊರದಿದ್ದ ಮೇಲೆ ಚೆಂದವೋ ಚೆಂದವೋ, ಮನಸ್ಸಿಟ್ಟು ಪ್ರೀತಿ, ಕೈದಿಟ್ಟು ಗಾನ, ಕೊರದಿದ್ದ ಮೇಲೆ ಚೆಂದವೋ ಚೆಂದವೋ, ತಾಯಿ ತಂದ ತವರಿನ ಸಿಹಿ ಹಂಚಿಕೊಂಡ ಇರಲೇಬೇಕು. ಚೆಂದವೋ ಚೆಂದವೋ, ಹಸಿದಾಗ ಅನ್ನ, ಬಲಿದಾಗ ನೀರು, ಕೊಡದಿದ್ದ ಮೇಲೆ ಏನ್ ಚೆಂದವು, ಏನ್ ಚೆಂದವು. ಮೋಡ ಮಂಚು ಚದರಿದರೆ ಏರುಪೇರು ಇಲ್ಲಣ್ಣ, ಹೂವು ಮಂಚು ಉಣಿಸಿದರೆ ಜೇನುಗೂಡು ಇಲ್ಲಣ್ಣ, ತನ್ನೆಲ್ಲ ಚಕ್ರ
ತಲೆ ಕರುವಿಗೆ ಎಂದರೆ ಹಸುವಿನ ಹಾಲೆ ನಮಗೆಲ್ಲ ಹಸುವಿನ ಹಾಲೆ ನಮಗೆಲ್ಲ ನೀರು ನಿಯಮ ಆಲಿಸದಿದ್ದರೆ ಏ ಚಂದೋ ಏ ಚಂದೋ ದೇವರಿಗೆ ಕಾಯಾಗಿ ಗಂಟಲಿಗೆ ನೀರಾಗಿ ದೇವರಿಗೆ ಕಾಯಾಗಿ ಗಂಟಲಿಗೆ ನೀರಾಗಿ ಗೊಚ್ಚಲ್ಲ ನೀರುತ್ತ ಬಾನತ್ತರ ಬಾಳುತ್ತ ಇರಬೇಕು ತೆಂಗಿನ ಮರದಂತೆ ಇರಬೇಕು ತೆಂಗಿನ ಮರದಂತೆ ನನ್ನಾಗಿ ನಲಿಯುವ ಗಾಪಿಸುತ್ತಿದ್ದಾರೆ ಏ ಚೆಂದೋ ಏ ಚೆಂದೋ ಲಾ 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 ಲಾ. ಮೈದನ ಡ್ಯಾನ್ಸ್ ಮಾಡಿ ತುಂಬಾ ಹಸ್ತಿದಿ ಬಾ ಅಡಿಗೆ ಸಿದ್ಧತೆ ಮಾಡ್ತೀನಿ ಎಲ್ಲರೂ ಸೇರಿ ಊಟ ಮಾಡಿರಂತೆ ಹೇಮ ನಡೆಯಿರಿ ಎಲ್ಲರೂ ಒಟ್ಟಿಗೆ ಕೂಡಿ ಊಟ ಮಾಡು ಆಗ್ಲಿ ಬನ್ನಿ ಸ್ವಾಮಿ